ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನದ ಕಾರ್ಯಕ್ರಮದ ನಿಜವಾದಂಥ ರೂವಾರಿಗಳು, ನನ್ನ ಆತ್ಮೀಯ ಸ್ನೇಹಿತರು, PLD ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸನ್ಮಿತ್ರರಾದಂಥ ಮಂಡಿಕಲ್ ಮಂಜುನಾಥ್ ಅವರೇ, ಈ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳು, ಹಿರಿಯರು ಆದಂಥ ಚಂದ್ರಶೇಖರ್ ರೆಡ್ಡಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ USSನ ಸದಸ್ಯರು ಆಗಿರ್ತಕ್ಕಂಥ ನಿರ್ದೇಶಕರು ಆಗಿರ್ತಕ್ಕಂಥ ಶಿವಣ್ಣ ಅವರೇ, ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಅನಿಲ್ ಅವರೇ, ಚಂದ್ರ ಅವರೇ, ಶಿವರಾಜ್ ಅವರೇ, ಸಂಸ್ಥೆಯ ಮುಖ್ಯಸ್ಥರು, ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ, ನನ್ನ ಸನ್ಮಿತ್ರರು, SK ನ್ಯೂಸ್ನ ಮುಖ್ಯಸ್ಥರು ಆಗಿರ್ತಕ್ಕಂಥ ಸುಕುಮಾರ್ ಅವರೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರೀತಿಯ ಮಕ್ಕಳೇ, ಇದು ನನ್ನ ಪ್ರಕಾರ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಏಕೆಂದರೆ ಬಹಳಷ್ಟು ಹಳ್ಳಿಗಾಡಿಂದ ಬರ್ತಕ್ಕಂಥ ಮಕ್ಕಳಲ್ಲಿ ಬಡತನದಿಂದ ಕೂಡಿರ್ತಕ್ಕಂಥವ್ರು. ಇಂಥ ಮಕ್ಕಳಿಗೆ ಒಂದು ಸಹಾಯ ಹಸ್ತ ನೀಡ್ತಕ್ಕಂಥದ್ದು ಅದು ನಿಜವಾಗಲೂ ಕೂಡ ಒಂದು ಪುಣ್ಯದ ಕೆಲಸ. ಒಮ್ಮೆ ನನಗೆ ಸುಮಾರು 8 ದಿವಸ ಹಿಂದ್ಗಡೆ ನಮ್ಮ ಮಂಡಿಕಲ್ ಮಂಜು ಅವರು ನನಗೆ ಸಿಕ್ಕಿದ್ರು. ಯಾಕಂದರೆ ಅವರು ಸಮಾಜ ಸೇವೆಯನ್ನು, ಸಮಾಜಮುಖಿ ಕೆಲಸಗಳನ್ನು ನೋಡಿರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು ನಾನು ಭಾಳಷ್ಟು ಕಂಡಿದ್ದೇನೆ. ಮಂಜು ಅವರಿಗೆ ನಾನು ಒಂದು ನಿವೇದನೆ ಮಾಡಿದೆ. ಇತರ ರೈತಾಪಿ ಮಕ್ಕಳು ಬರ್ತಕ್ಕಂಥದ್ದು, ಅವರಿಗೆ ಒಂದು ಕಲಿಕಾ ಸಾಮಗ್ರಿಗಳನ್ನು ಕೊಡಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡಿದಾಗ ಅವರು ಬೇರೆ ಮಾತೇ ಆಡಲಿಲ್ಲ. ಅಣ್ಣ, ಯಾವ ದಿನ ಕಾರ್ಯಕ್ರಮ ನಿಗದಿಪಡಿಸ್ತೀರಿ ಆ ದಿನ ಬಂದು ನೀವು ಏನು ಕಲಿಕಾ ಸಾಮಗ್ರಿಗಳು ಶಾಲೆಗೆ ಕೊಡಬೇಕು ಅಂತ ಹೇಳ್ತೀರಿ ಅದನ್ನು ಕಡಾಖಂಡಿತವಾಗಿ ನಾನು ನಮ್ಮ ತಂಡ ಬಂದು ಅದನ್ನು ನಡೆಸ್ಕೊಡ್ತೀವಿ ಅಂತಕ್ಕಂಥ ಒಂದು ಉದಾರ ಮನಸ್ಸಿಂದ ಅವರು ಆ ವಿಚಾರವನ್ನು ತಿಳಿಸಿದ್ರು. ಅವ್ರ ಮಾತಿನಂತೆ ನಾನು ಬೆಳಗ್ಗೆ ಅಷ್ಟೇ ನಾನು ವಾಕಿಂಗ್ ಮುಗಿಸಿ ನಮ್ಮ ಮಂಜು ಅವ್ರಿಗೆ ಫೋನ್ ಮಾಡಿದೆ. ಮಂಜು ಅವರು, ಇವತ್ತು ಕಾರ್ಯಕ್ರಮ ಮುಗಿಸ್ಬೋದಲ್ಲ ಅಂತ. ನಾನು ರೆಡಿ ಇದ್ದೇನೆ, 10:00 ಕಾರ್ಯಕ್ರಮ ನಿಗದಿಪಡಿಸಿ ಹೋಗೋಣ, ಅದು ಮುಗಿಸ್ಕೊಂಡು ಬರೋಣ ಅಂತ ಅವರು ಪಾಪ ಹೇಳಿ ಒಂದು 10 ನಿಮಿಷ ಮುಂಚೆನೇ ಶಾಲೆಗೆ ಅವರು ಮತ್ತು ಅವರ ತಂಡ ಆಗಮಿಸಿ ಒಂದು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡೋದಕ್ಕೆ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥದ್ದು, ಇಂಥ ಒಂದು ಶಾಲೆಗೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ. ಅವರಿಗೆ, ನಮ್ಮ ಮಂಜುನಾಥ್ ಅವರಿಗೆ ಮತ್ತು ಅವರ ತಂಡಕ್ಕೆ ಆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಳ್ಳಿ. ಇಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಮತ್ತಷ್ಟು ಚೈತನ್ಯ ಭಗವಂತ ಅವರಿಗೆ ಕೊಳ್ಳಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆತ್ಮೇಲೆ ತಾವೆಲ್ಲರೂ ಕೂಡ ಮಕ್ಕಳಿದ್ದೀರಿ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಮೇಲೆ ಗುರುತರವಾದಂಥ ಜವಾಬ್ದಾರಿಗಳಿದೆ. ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿ ಇಲ್ಲಿ ಬಾಳ್ಬೇಕಾಗ್ತದೆ. ಜೀವನದಲ್ಲಿ ಬಹಳಷ್ಟು ಏರುಪೇರುಗಳು, ಅಡೆತಡೆಗಳು ಬರ್ತವೆ. ಕಷ್ಟ ಬರ್ತದೆ, ಸುಖ ಬರ್ತದೆ, ಎಲ್ಲವನ್ನು ಕೂಡ ಸಮತೋಲನವಾಗಿ ತಗೊಂಡು ಹೋಗ್ಬೇಕಾಗ್ತದೆ. ಅತಿಯಾದಂಥ ಸಂತೋಷ ಆದಾಗ ಹಿಗ್ಗೋದು ಬೇಡ, ಕಷ್ಟ ಬಂದಾಗ ಕುಗ್ಗೋದು ಬೇಡ. ಈ ಎರಡನ್ನು ಕೂಡ ಸಮತೋಲನವಾಗಿ ತಗೊಂಡು ಹೋದಾಗ ಮಾತ್ರ ಜೀವನಕ್ಕೊಂದು ಅರ್ಥ ಇರ್ತದೆ, ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಮಕ್ಕಳು ನಾಳಿನ ಒಂದು ಪ್ರಜೆಗಳು. ನಿಮ್ಮ ಮೇಲೆ ಒಂದು ಗುರುತರವಾದಂಥ ಜವಾಬ್ದಾರಿಗಳಿದ್ದಾವೆ. ಈ ದೇಶದಲ್ಲಿ ಮಹಾನ್ ಚೇತನಗಳು ಒಳ್ಳೆ ಇತಿಹಾಸಗಳನ್ನು ಈ ದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರ ಅನಿಸಿಕೆಗಳನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಅವರ ಮಾರ್ಗಸೂಚಿಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅದನ್ನು ಮೈಗೂಡಿಸ್ಕೊಂಡು ಅವರ ಮಾರ್ಗಸೂಚಿಯಲ್ಲಿ ನಡೆದಾಗ ದೇಶದಲ್ಲಿ ಅಥವಾ ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಗಳಾಗಿ ಬಾಳೋದಕ್ಕೆ ಅದು ಅನುಕೂಲ ಆಗ್ತದೆ. ಉದಾಹರಣೆಗಳಿಗೆ ಹೇಳಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಒಂದು ಆದರ್ಶಗಳನ್ನು, ಅವರ ವ್ಯಾಖ್ಯಾನಗಳನ್ನು ನಾವು ಅವಲೋಕಿಸಿದಾಗ ಪ್ರತಿ ಹಂತದಲ್ಲೂ ಕೂಡ ಒಂದು ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅದೊಂದು ಆದರ್ಶಪ್ರಾಯ. ಅವರು ಅನೇಕ ವಿಚಾರಗಳ ಬಗ್ಗೆ ತಮ್ಮ ಜೀವಿತ ಕಾಲದಲ್ಲಿ ಹೋದ್ರು. ಗುರಿ ಬಗ್ಗೆ ಹೇಳಿದ್ರು, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ರೀಚ್ ಯುವರ್ ಗೋಲ್. ಅವ್ರು ಹೇಳಿದ್ರು,
ಎದ್ದೇಳು, ಎಚ್ಚರಗೊಳ್ಳು, ನಿನ್ನ ಗುರಿ ಮುಟ್ಟೋ ತನಕ ನೀನು ನಿಲ್ಲಬೇಡ. ಅಂದ್ರೆ ನಿಮ್ಮಲ್ಲಿ ನಿರ್ದಿಷ್ಟವಾದಂಥ ಮಕ್ಕಳಲ್ಲಿ ಗುರಿ ಇರಬೇಕು. ನಾನು ಏನೋ ಒಂದು ಸಾಧನೆ ಮಾಡ್ಬೇಕಂತಕ್ಕಂಥ ಛಲ ಇದ್ದಾಗ ನಿಜವಾಗ್ಲೂ ಕೂಡ ನೀವು ಗುರಿಯನ್ನು ಮುಟ್ತೀರಿ, ಒಂದು ಒಳ್ಳೆಯ ಜೀವನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಅದೇ ರೀತಿ ಅವರ ಜೀವಿತ ಕಾಲದಲ್ಲಿ ಒಂದು ಸಂದೇಶವನ್ನು ಕೊಟ್ಟರು. ಯುವ ಪೀಳಿಗೆ ಈ ದೇಶದ ಸಂಪತ್ತು. ಈ ಯುವ ಪೀಳಿಗೆಯನ್ನ ಎಷ್ಟರ ಮಟ್ಟಿಗೆ ನಾವು ಅವರನ್ನು ಬಳಸ್ಕೊಳ್ತೀವಿ, ಅವರನ್ನು ಗೌರವಪೂರ್ವಕವಾಗಿ ನಡೆಸ್ಕೊಳ್ತೀವಿ, ಆವತ್ತು ಈ ದೇಶ ಸುಭದ್ರವಾಗಿರ್ತದೆ. ಅದೇ ಯುವ ಪೀಳಿಗೆಯನ್ನು ನಾವು ನಿರ್ಲಕ್ಷಿಸಿದ್ರೆ, ಕಡೆಗಣಿಸಿದ್ರೆ ಈ ದೇಶಕ್ಕೆ ಗಂಡಾಂತರ ತಪ್ಪಿದ್ದಲ್ಲ ಅಂತಕ್ಕಂಥ ಒಂದು, ಅಂದ್ರೆ ಈ ವಿಚಾರ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮಂತ ಯುವಕರ ಬಗ್ಗೆ ಅಪಾರವಾದಂತ ಒಂದು ನಂಬಿಕೆ ಇತ್ತು ಸ್ವಾಮಿ ವಿವೇಕಾನಂದರಿಗೆ. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಲ್ರಿ, ನೀವು ಮನಸ್ಸನ್ನು ಮಾಡಿದ್ರೆ ಏನ್ ಬೇಕಾದ್ರೂ ಒಂದು ಛಲದಿಂದ ಕೆಲಸ ಮಾಡಬರ್ಲಿ, ಈ ಸದೃಢ ಭಾರತವನ್ನು ಕಟ್ಟುವಂತ ಶಕ್ತಿ ನಿಮ್ಮ ಕೈಯಲ್ಲಿದೆ ಎಂತಕ್ಕಂಥ ಅಪಾರವಾದಂತ ನಂಬಿಕೆಯನ್ನು ಉಳ್ಳಂತವರು ಸ್ವಾಮಿ ವಿವೇಕಾನಂದರು. ಇಂಥ ಆದರ್ಶಪ್ರಾಯದ ವ್ಯಕ್ತಿಗಳು ಬಹಳಷ್ಟು ಜನ ಈ ದೇಶದಲ್ಲಿ ನಾವು ಕಂಡಿದ್ದೇವೆ. ಪ್ರೀತಿಯ ಮಕ್ಕಳೇ, ತಾವು ಏನಿಲ್ಲಿ ವಿದ್ಯಾರ್ಜನೆ ಮಾಡ್ತೇವೆ, ನಾವು ಹಳ್ಳಿಗಾಡು ಪ್ರದೇಶದಲ್ಲಿ ಈ ಸಂಸ್ಥೆ ನಡೆಸ್ತಾ ಇದ್ರು ಕೂಡ ಈ ಇಂದಿನ ಒಂದು ಇತಿಹಾಸವನ್ನು ಈ ಸಂಸ್ಥೆ ಬಗ್ಗೆ ತಿಳ್ಕೊಂಡ್ರೆ ಬಹಳಷ್ಟು ಜನ ಇವತ್ತು ಬಹಳಷ್ಟು ಒಂದು ಉದ್ಯೋಗಗಳಲ್ಲಿದ್ದಾರೆ. ಈ ಶಾಲೆಯಲ್ಲಿ ಓದಂತ ಮಕ್ಕಳು ಇದೇ MNದವರು ಇವತ್ತು ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತ ಬಹುತೇಕ ವಿದ್ಯಾರ್ಥಿಗಳು ನನ್ನ ಜೊತೆ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಓದಂತ ಬಹುತೇಕ ಮಕ್ಕಳು ಇಂಜಿನಿಯರ್ಗಳಾಗಿದ್ದಾರೆ. ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಬದುಕುವಂತ ವ್ಯಕ್ತಿಗಳಾಗಿ, ಸದೃಢ ವ್ಯಕ್ತಿಗಳಾಗಿ ಬದುಕ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತಾ ಅಂತ ಹೇಳಿದ್ರೆ, ನಿಮ್ಮ ಜೀವನದ ಆದರ್ಶಪ್ರಾಯದ ವ್ಯಕ್ತಿಗಳು ತಂದೆ ತಾಯಿಗಳು. ಈ ತಂದೆ ತಾಯಿಗಳು ನಿಮ್ಮ ಮೇಲೆ ಅಪಾರವಾದಂತ ಭರವಸೆಯನ್ನು ಇಟ್ಕೊಂಡು ನಿಮ್ಗೆ ನಮ್ಮ ಮಕ್ಕಳು ವಿದ್ಯಾರ್ಜನೆ ಪಡೆಯಲಿ, ವಿದ್ಯೆಯನ್ನು ಕಲಿಯಲಿ, ಅವರು ಸಮಾಜದ ಒಂದು ಸತ್ಪ್ರಜೆಗಳಾಗಿ ಸಮಾಜಕ್ಕೆ ಪ್ರಯೋಜನವಾಗುವಂತ ವ್ಯಕ್ತಿಗಳಾಗಬೇಕಂತಕ್ಕಂಥ ಒಂದು ಭರವಸೆಯನ್ನು ಇಟ್ಕೊಂಡು ಇವತ್ತು ನಿಮ್ಮನ್ನ ಓದಿಸ್ತಾ ಇದ್ದಾರೆ. ಆ ಮಕ್ಕಳಾಗಿರ್ತಕ್ಕಂಥ ನಿಮ್ಮ ಮೇಲೆ ಗುರುತರವಾದಂಥ ಜವಾಬ್ದಾರಿಗಳಿದ್ದಾವೆ. ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೋಬೇಕಾಗ್ತದೆ. ಬದುಕಿದ್ದಲ್ಲ ಬದುಕಲ್ಲ, ಆದ್ರೆ ಒಂದು ಅರ್ಥಪೂರ್ಣವಾದಂತ ಬದುಕನ್ನು ನಾವು ಕಂಡ್ಕೋಬೇಕಾದ್ರೆ ಒಂದು ಮೌಲ್ಯಾಧಾರಿತವಾದಂತ ಒಂದು ಜೀವನವನ್ನು ನಡೆಸ್ಕೋಬೇಕಾಗ್ತದೆ. ಯಾಕಂದ್ರೆ ಯಾವತ್ತೂ ಕೂಡ ಒಬ್ಬರ ಬಗ್ಗೆ ಅಂಗಿಸ್ತಕ್ಕಂಥದ್ದಾಗ್ಲಿ, ಒಬ್ಬರ ಕೆಟ್ಟದ್ದನ್ನು ಬಯಸ್ತಕ್ಕಂಥದ್ದಾಗ್ಲಿ, ಇದ್ಯಾವುದು ಕೂಡ ನಿಮ್ಮ ಜೀವನದಲ್ಲಿ ಮಾಡಕ್ ಹೋಗ್ಬೇಡಿ. ನೀವು ಇನ್ನೊಬ್ಬರಿಗೆ ಕೆಡಕು ಮಾಡಿದ್ರೆ ಯಾರೋ ಜನರ ಶಿಕ್ಷೆಯನ್ನು ತಪ್ಪಿಸ್ಕೋಬಹುದು, ಆದ್ರೆ ದೇವರು ಅಂತಕ್ಕಂಥವ್ರು ಒಬ್ರು ಇದ್ದಾರೆ. ಆತನ ಶಿಕ್ಷೆಯಿಂದ ಯಾರು ಕೂಡ ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ. ನಾವು ಜನರ ಒಂದು ಕಣ್ಣನ್ನು ಮರೆ ಮಾಚಬಹುದು, ಆದ್ರೆ ನಾವು ಮಾಡಿರ್ತಕ್ಕಂಥ ತಪ್ಪು ಪ್ರತಿಯೊಂದು ಕೂಡ ದೇವರ ಹತ್ರ ಎಣಿಕೆ ಆಗ್ತಾ ಇರ್ತದೆ. ದೇವ್ರಿಗೆ ಭಯ ಪಟ್ಟು ನಾವು ಕೆಲಸ ಮಾಡ್ಬೇಕಾಗ್ತದೆ. ಪ್ರತಿ ಅನುಕ್ಷಣ ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಮ ಕೆಟ್ಟದ್ದು ಅಕೌಂಟ್ ಬೀಳ್ತಾ ಇರ್ತದೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಕ್ಕೆ ಅಕೌಂಟ್ ಬೀಳ್ತಾ ಇರ್ತದೆ. ಕೊನೆಯದಾಗಿ ಅವರು ದೇವರದನ್ನ ಎರಡನ್ನು ಕೆಟ್ಟದ್ದು ಜಾಸ್ತಿ ಇದೆಯಾ ಒಳ್ಳೇದು ಜಾಸ್ತಿ ಇದೆ ಅಂತ ಎಲ್ಲವನ್ನು ಕೂಡ ಪರಿಗಣಿಸಿ ನಿರ್ಣಯ ತಗೊಳ್ತಾನೆ ದೇವ್ರಿಗೆ ನಾವು ಭಯ ಪಡಬೇಕು. ಆ ದೇವರ ಒಂದು ಅನುಗ್ರಹದಿಂದ ಇವತ್ತು ನಾವು ಬದುಕ್ತಾ ಇದೀವಿ, ಬಾಳ್ತಾ ಇದೀವಿ, ನಾವು ಉಸಿರಾಡ್ತಾ ಇದೀವಿ ಅಂತ ಕೇಳಿದ್ರೆ ದೇವರು. ಸೊ ಹಾಗಾಗಿ ಮಕ್ಕಳನ್ನ ನಮ್ಮ ಮನವಿ ಮಾಡ್ತಕ್ಕಂಥದ್ದು, ತಾವು ಚೆನ್ನಾಗಿ ಓದ್ಬೇಕು, ನಿಮ್ಮ ಮೇಲೆ ಗುರುತರವಾದಂಥ ಜವಾಬ್ದಾರಿಗಳಿದ್ದಾವೆ. ಆ ಜವಾಬ್ದಾರಿಗಳನ್ನ ಇಟ್ಕೊಂಡು ಮುಂದೆ ಸಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.